ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಮಹೋನ್ನತವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ದೇವರು ಒದಗಿಸಿಕೊಟ್ಟಂಥ ಈ ಮತ್ತೊಂದು ನೂತನ ದಿನಕ್ಕಾಗಿ ದೇವಾದಿ ದೇವರಿಗೆ ಮಹಿಮೆನ ಸಲ್ಲಿಸುವವರಾಗಿದ್ದೇವೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಹಾಗಿದ್ರೆ ದೇವರು ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿಸಿ ತನ್ನ ಕೃಪೆಯಲ್ಲಿ ನಮ್ಮನ್ನು ಭದ್ರಪಡಿಸಿ ಈ ಒಂದು ಮುಂಜಾನೆ ತನ್ನ ವಾಕ್ಯದ ಮೂಲಕ ನನ್ನ ಮಕ್ಕಳು ನಡಿಬೇಕೆಂಬುದಾಗಿ ಈ ದಿನವನ್ನು ಏರ್ಪಡಿಸಿರುವಾಗ ಈ ದಿನದ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 14ನೇ ವಚನ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಆಮೇನ್, ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಹೌದು ಪ್ರಿಯರೇ, ನಾವು ಯಾವಾಗ ಹೆಚ್ಚಿಸಿಕೊಳ್ತೇವೋ ನಮ್ಮನ್ನು ನಾವು ತಗ್ಗಿಸಲ್ಪಡ್ತೇವೆ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾನು ನಂದೇ ನಾನಿದ್ರೇನೆ ಅನ್ನುವಂಥ ರೀತಿಯಲ್ಲಿ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳಬಾರ್ದು. ಹೆಚ್ಚಿಸುವುದಾದರೆ, ಹೊಗಳುವುದಾದರೆ ಮತ್ತೊಬ್ಬರು ಹೊಗಳಲಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಅನೇಕರು ಗರ್ವಪಟ್ಟು ತಮ್ಮನ್ನು ತಾವು ಹೆಚ್ಚಿಸಿಕೊಂಡು ಗರ್ವದ ಮುಂದೆ ಮರಣವನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಪ್ರತಿಯೊಬ್ಬರು ಯಾರ್ಯಾರು ತಮ್ಮನ್ನು ತಾವು ಹೆಚ್ಚಿಸಿಕೊಳ್ತಾರೋ, ನನ್ನಿಂದಲೇ ಸಾಧ್ಯ, ಇದು ನಾನೇ ಮಾಡಬೇಕು, ನಾನೇ ಅನ್ನುವಂಥ ರೀತಿಯಲ್ಲಿ ಗರ್ವದಿಂದ ತಮ್ಮನ್ನು ತಾವು ಹೆಚ್ಚಿಸಿಕೊಳ್ತಾರೋ ಅವರು ತಗ್ಗಿಸಲ್ಪಡ್ತಾರೆ. ಯಾವ ರೀತಿ ಅಂದರೆ ಅಂಥ ಹೀನ ಸ್ಥಿತಿಗೆ ಹೋಗ್ತಾರೆ ಪ್ರಿಯರೇ. ಆದರೆ ಯಾರು ದೇವರ ಭಯ ಭಕ್ತಿ ಉಳ್ಳವರಾಗಿ ದೇವರ ಸಮ್ಮುಖದಲ್ಲಿ ತಗ್ಗಿಸಿಕೊಳ್ತಾರೋ, ನಾನೇನೂ ಅಲ್ಲ ಸ್ವಾಮಿ, ನಂದೇನೂ ಅಲ್ಲಪ್ಪ, ಎಲ್ಲವೂ ನಿನ್ನದೇ, ನಿನ್ನಿಂದಲೇ ಸಾಧ್ಯ. ಹೌದು ಪ್ರಿಯರೇ, ನಾವು ಸತ್ಯವೇದ ಗ್ರಂಥದಲ್ಲಿ ನಾವು ನೋಡುವಾಗ ದೇವಭಕ್ತರು ಎಲ್ಲರೂ ತಮ್ಮನ್ನು ತಾವು ತಗ್ಗಿಸಿಕೊಳ್ಳುವಂಥದ್ದು ನಾವು ನೋಡ್ತಾ ಇದ್ದೇವೆ. ಅಪೋಸ್ತಲರಲ್ಲಿಯೇ ಮೇಲಾದ ಅಪೋಸ್ತಲನಾದ ಪೌಲನು ಹೇಳ್ತಿದ್ದಾರೆ, ನಾನೇ ಪರಮ ಪಾಪಿಷ್ಠನು ಎಂಬುದಾಗಿ. ಆ ರೀತಿಯಾಗಿ ತನ್ನನ್ನು ತಗ್ಗಿಸಿಕೊಳ್ತಾ ಇದ್ದಾನೆ. ದೇವರಿಗೆ ಇಷ್ಟಾನುಸಾರವಾದ ಜೀವಿತವನ್ನು ಜೀವಿಸಿ ಹೃದಯಾನುಸಾರ ಎಂಬುದಾಗಿ ಹೆಸರುಗೊಂಡಂಥ ದಾವೀದನು ತನ್ನನ್ನು ತಾನು, ಅಪ್ಪ ತಿಪ್ಪೆಯಲ್ಲಿ ಬಿದ್ದಂಥ ನನ್ನನ್ನು, ಧೂಳಿನಲ್ಲಿ ಬಿದ್ದಂಥ ನನ್ನನ್ನು ಮೇಲೆಬ್ಬಿಸಿದ್ದು ನೀನೇ ಸ್ವಾಮಿ ಎಂಬುದಾಗಿ ತನ್ನನ್ನು ತಾನು ತಗ್ಗಿಸಿಕೊಳ್ತಾ ಇದ್ದಾರೆ. ಆದರೆ ನಿನ್ನ ಪರಿಸ್ಥಿತಿ ಯಾವ ರೀತಿ ಇದೆ? ದೇವರ ಮುಂದೆ ನಿನ್ನನ್ನು ನೀನು ಹೆಚ್ಚಿಸಿಕೊಳ್ತಾ ಇದೆಯಾ? ಅದು ಆಧ್ಯಾತ್ಮಿಕವಾದ ಗರ್ವ ನಮ್ಮಲ್ಲಿರೋದಾದರೆ ಖಂಡಿತವಾಗಿಯೂ ಅದರ ಪ್ರತಿಫಲ ನಾವು ಅನುಭವಿಸ್ತೇವೆ. ದೀನಹೀನ ಸ್ಥಿತಿಗೆ ಹೋಗ್ತೇವೆ. ಈಗಾಗಲೇ ಅಂಥ ಸ್ಥಿತಿಗೆ ಬಂದಿದ್ದೀರಾ? ಅಯ್ಯೋ, ನಾನು ಆ ರೀತಿ ಮಾತನಾಡಿಯೋ, ಆ ರೀತಿ ನಡೆದುಕೊಳ್ಳೋ, ನಂದು ಅಂತ ಹೇಳಿ ಇವಾಗ ಈ ಸ್ಥಿತಿಗೆ ಬಂದಿದೆ ಎಂಬುದಾಗಿ ನೀವು ನೆನೆಸ್ತಾ ಇರೋದಾದರೆ ದೇವರು ಮತ್ತೊಂದು ಅವಕಾಶ ಕೊಡ್ತಾ ಇದ್ದಾರೆ. ನಿಮ್ಮನ್ನು ನೀವು ದೇವರ ಸಮ್ಮುಖದಲ್ಲಿ ತಗ್ಗಿಸಿಕೊಳ್ಳೋದಾದರೆ ಖಂಡಿತವಾಗಿಯೂ ದೇವರು ಹೆಚ್ಚಿಸ್ತಾರೆ. ಯಾವ ರೀತಿ ಯೋಸೇಫನನ್ನು ದೇವರು ಉನ್ನತವಾಗಿ ಆಶೀರ್ವದಿಸಿದ್ರು, ತನ್ನ ಪ್ರತಿಯೊಂದು ವಿಚಾರದಲ್ಲಿ ತಗ್ಗಿಸಿಕೊಂಡ ಪ್ರಿಯರೇ ಯೋಸೇಫನು. ತನ್ನ ಅಣ್ಣಂದಿರು ಆತನಿಗೆ ಎಷ್ಟು ಹಿಂಸೆ, ಎಷ್ಟು ಅವಮಾನಕರವಾಗಿ ತನ್ನ ಪ್ರಾಣವನ್ನೇ ತೆಗೆಯುವಂಥ ಒಂದು ಸ್ಥಿತಿಗೆ ಹೋದಾಗಿಯೂ ಕೂಡ ಅವ್ರಿಗೆ ವಿರುದ್ಧವಾಗಿ ಮಾತನಾಡಿಲ್ಲ, ತನ್ನನ್ನು ತಾನು ಹೆಚ್ಚಿಸಿಕೊಂಡಿಲ್ಲ, ತಗ್ಗಿಸಿಕೊಂಡ. ಯಾಕಂದರೆ ದೇವರ ಭಯ ಭಕ್ತಿ ಆತನಲ್ಲಿತ್ತು. ಯಾರಲ್ಲಿ ದೇವರ ಭಯ ಭಕ್ತಿ ಅನ್ನುವಂಥದ್ದಿರುತ್ತೋ, ದೇವರ ರುಚಿ ಅವರು ನೋಡಿರ್ತಾರೋ, ದೇವರ ಕೃಪೆನ ಅವರು ಅನುಭವಿಸಿರ್ತಾರೋ, ಅವರಲ್ಲಿ ತಾಳ್ಮೆ, ತಗ್ಗಿಸಿಕೊಳ್ಳುವಿಕೆ ಇರುತ್ತೆ ಪ್ರಿಯರೇ. ದೇವರು ಅದನ್ನು ಚೆನ್ನಾಗಿ ಗಮನಿಸ್ತಾರೆ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೇವೆ ಐಶ್ವರ್ಯವಂತನು ಮತ್ತು ಲಾಜರನು. ಐಶ್ವರ್ಯವಂತನು ತನ್ನನ್ನು ಹೆಚ್ಚಿಸಿಕೊಂಡ ಪ್ರಿಯರೇ, ಸತ್ತ ಮೇಲೆ ಆತನ ನರಕಕ್ಕೆ ಹೋದ. ಆದರೆ ಲಾಜರನು ತನ್ನನ್ನು ಸಂಪೂರ್ಣವಾಗಿ ತಗ್ಗಿಸಿಕೊಂಡ. ಆದರೆ ಆತನು ಮರಣಿಸಿದಾಗ ದೇವದೂತರೇ ಬಂದು ಆತನನ್ನು ತೆಗೆದುಕೊಂಡು ಹೋಗಿರುವಂಥದ್ದು ನೋಡ್ತಾ ಇದ್ದೇವೆ. ಆ ರೀತಿಯಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಬೇಕು. ದೇವರ ಮುಂದೆ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಬಾರ್ದು.
ಎಷ್ಟೋ ಉದಾಹರಣೆಗಳು ನಾವು ನೋಡ್ಬೋದು ಸತ್ಯವೇದದಲ್ಲಿ. ಪರಿಸಾಯನು ಸುಂಕರಿ ಪ್ರಾರ್ಥನೆ ನೋಡ್ತೇವೆ. ಪರಿಸಾಯನು ತನ್ನನ್ನು ಹೆಚ್ಚಿಸಿಕೊಳ್ತಾ ಇದ್ದಾನೆ ಪ್ರಾರ್ಥನೆಯಲ್ಲಿ. ನಾನು ಇದು ಮಾಡ್ತಾ ಇದ್ದೀನಿ, ನಾನು ಅದು ಕೊಡ್ತಾ ಇದ್ದೀನಿ, ದಶಮ ಭಾಗ ಕೊಡ್ತಾ ಇದ್ದೀನಿ, ಉಪವಾಸ ಮಾಡ್ತಾ ಇದ್ದೀನಿ, ದಾನ ಧರ್ಮಗಳನ್ನ ಮಾಡ್ತಾ ಇದ್ದೀನಿ, ಇವನ ರೀತಿ ಅಲ್ಲ ನಾನು ಎಂಬುದಾಗಿ ತನ್ನನ್ನು ತಾನು ಉಬ್ಬಿಕೊಳ್ತಾ ಇದ್ದಾನೆ, ಹೆಚ್ಚಿಸಿಕೊಳ್ತಾ ಇದ್ದಾನೆ. ಅದಕ್ಕಾಗಿ ಆತನ ಪ್ರಾರ್ಥನೆಗೆ ಎಲ್ಲೂ ಫಲ ಸಿಗಲಿಲ್ಲ, ಸದುತ್ತರ ಸಿಗಲಿಲ್ಲ ಆತನಿಗೆ. ಆದರೆ ಸುಂಕರಿಯವನು ಆಕಾಶದ ಕಡೆಗೆ ದೇವರ ನೋಡ್ಲಿಕ್ಕೂ ಕೂಡ ಸಾಧ್ಯವಾಗದ ಸ್ಥಿತಿಯಲ್ಲಿ ಅಪ್ಪ ನಾನು ಪಾಪಿ ಎಂಬುದಾಗಿ ತನ್ನನ್ನು ತಾನು ಒಪ್ಪಿಕೊಂಡು ತಗ್ಗಿಸಿಕೊಳ್ತಾ ಇರುವಾಗ ದೇವರು ಆತನ ಪ್ರಾರ್ಥನೆಯನ್ನು ಆಲಿಸಿದ್ರು. ನಿನ್ನ ಸ್ಥಿತಿ ಯಾವ ರೀತಿ ಇದೆ? ನಿಜವಾಗಿಯೂ ನೀನು ತಗ್ಗಿಸಿಕೊಳ್ಳೋದಾದರೆ ಉನ್ನತವಾಗಿ ದೇವರು ಆಶೀರ್ವದಿಸ್ತಾರೆ. ಯೋಬನು ಕೂಡ ತನ್ನನ್ನು ತಾನು ತಗ್ಗಿಸಿಕೊಂಡ 2ರಷ್ಟು ದೇವರು ಆಶೀರ್ವದಿಸ್ತಾರೆ. ದಾನಿಯೇಲನು ತನ್ನನ್ನು ತಾನು ತಗ್ಗಿಸಿಕೊಂಡ, ವಿರುದ್ಧವಾಗಿ ಮಾತನಾಡಿಲ್ಲ, ಆಶೀರ್ವದಿಸಿದ್ರು ದೇವರು. ಅದೇ ರೀತಿಯಲ್ಲಿ ನಿನ್ನನ್ನು ನೀನು ದೇವರ ಸಮ್ಮುಖದಲ್ಲಿ, ಕುಟುಂಬವು ದೇವರ ಸಮ್ಮುಖದಲ್ಲಿ ತಗ್ಗಿಸಿಕೊಳ್ಳಾಗ ನನ್ನದೇನು ಅಲ್ಲ ಸ್ವಾಮಿ, ನಿನ್ನಿಂದಲೇ ಸಾಧ್ಯ, ನೀನೇ ಎಲ್ಲವೂ ಎಂಬುದಾಗಿ ಅದು ನಿಜವೇ. ಒಂದು ಕೆಲಸದಲ್ಲಿಯೋ ಅಥವಾ ಸಭೆಯಲ್ಲಿಯೋ ಆಧ್ಯಾತ್ಮಿಕ ವಿಚಾರದಲ್ಲಿಯೋ ಪ್ರತಿ ವಿಚಾರದಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ಬೇಕು. ತಂದೆ ತಾಯಿಯಲ್ಲಿ ಕೂಡ ಅಷ್ಟೇ, ಗುರು ಹಿರಿಯರ ಮಧ್ಯದಲ್ಲಿ ಕೂಡ ಅಷ್ಟೇ, ಮುಖ್ಯವಾಗಿ ದೇವರ ಸಮ್ಮುಖದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡಾಗ ದೇವರು ನಮ್ಮನ್ನು ಉನ್ನತವಾಗಿ ಆಶೀರ್ವಾದಕರವಾಗಿ ಹೆಚ್ಚಿಸ್ತಾರೆ. ತನ್ನ ನಾಮ ಮಹಿಮಾರ್ಥವಾಗಿ ನಮ್ಮನ್ನು ನಿಲ್ಲಿಸ್ತಾರೆ. ಆಮೇಲೆ ಅಂತ ಒಂದು ಜೀವನ ದೇವರು ತಾನೇ ನಮಗೆ ಒದಗಿಸಿಕೊಟ್ಟು ಪ್ರತಿಯೊಂದು ಸಮಯದಲ್ಲೂ ನಮ್ಮನ್ನು ಬಲಪಡಿಸಲಿ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದ ದೇವರ ಸ್ತೋತ್ರ. ಅಪ್ಪ, ಯಾರು ಎಲ್ಲ ನಿನ್ನ ಸಮ್ಮುಖದಲ್ಲಿ ಅಪ್ಪ ತಗ್ಗಿಸಿಕೊಳ್ತಾರೋ ಅವನು ಉನ್ನತವಾಗಿ ಹೆಚ್ಚಿಸ್ತೀಯ ಸ್ವಾಮಿ. ಯಾರೆಲ್ಲ ಕರ್ತನೆ ಹೆಚ್ಚಿಸಲ್ಪಡ್ತಾರೋ ಪ್ರತಿಯೊಬ್ಬರು ತಗ್ಗಿಸಲ್ಪಡೋನೆಂಬುದಾಗಿ ಹೇಳಿದ್ಯಾ. ಸತ್ಯದ ಅನೇಕ ಅಪ್ಪ ಅಪಮಾನಗಳು ನಮಗೆ ತೋರಿಸಿದ್ದೀರಿ ಕರ್ತನೆ. ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳದಂತೆ ಅಪ್ಪ ಹೀನ ಸ್ಥಿತಿಗೆ ಹೋಗದಂತೆ ಆಶೀರ್ವದಿಸಲ್ಪಡುವಂಥ ಸ್ಥಿತಿಗೆ ಬರುವಂತೆ ಕೃಪೆ ಮಾಡಿಕೊಡು. ನಮ್ಮೆಲ್ಲ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವಿಸಿ ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.